ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ಬಂದು ನನ್ನ ಲಾಸ್ಟ್ ವಿಡಿಯೋದು ಕಂಟಿನ್ಯೂಷನ್ ಪಾರ್ಟ್. ಉಡುಪಿ ಕೃಷ್ಣ ಟೆಂಪಲಿಗೆ ಹೋಗಿದ್ದು, ಕೃಷ್ಣನ ದರ್ಶನ ಮಾಡಿದ್ದು ಎಲ್ಲನೂ ನೀವು ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಕೃಷ್ಣನ್ ಟೆಂಪಲಿಂದ ನಾವಿವಾಗ ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದಿದ್ದೀವಿ ಸ್ನೇಹಿತರೆ. ಇಲ್ಲಿ ಕಯಾಕಿಂಗ್ ಸಹ ಇದೆ. ನಾವು ಆ್ಯಕ್ಚುಲಿ ಗೂಗಲಲ್ಲಿ ಲೊಕೇಶನ್ ಹಾಕ್ಕೊಂಡಿದ್ದು ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ. ಅದು ಕರ್ಕೊಂಬಂದಿರೋದು ಹೇರೂರು ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಕರ್ಕೊಂಬಂದಿದೆ. ಏನೋ ನನಗಂತೂ ಅದ್ರ ಗೊತ್ತಾಗಿಲ್ಲ, ಕನ್ಫ್ಯೂಷನ್ ಆಯಿತು. ಬಟ್ ನಾವು ಎಲ್ಲಿಗೆ ಬರಬೇಕಿತ್ತು ಅಲ್ಲಿಗಂತೂ ಬಂದಿದ್ದೀವಿ. ಸೊ ಬನ್ನಿ, ನಮ್ಮ ಫಸ್ಟ್ ಕಯಾಕಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಿಮ್ಗಳ ಜೊತೆ ಸಹ ಶೇರ್ ಮಾಡ್ತೀನಿ. ಭಯದಲ್ಲೇ ಇಲ್ಲಿಗೆ ಬಂದಿರೋದು ಸ್ನೇಹಿತರೆ. ಏನು ಮಾಡ್ತೀನಿ, ಹೋಗ್ತೀನಾ ಬಿಡ್ತೀನಾ ಕಯಾಕಿಂಗ್ ನನಗೂ ಗೊತ್ತಿಲ್ಲ. ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಮೊನ್ನೆ 150 ಪರ್ ಪರ್ಸನ್, ಅರ್ಧ ಗಂಟೆ ಟೈಮ್. ಒಬ್ರಾರು ಹೋಗ್ಬೋದು, ಇಬ್ರಾರು ಹೋಗ್ಬೋದು. ಗಿರಿ ಒಬ್ಬನೇ ಆಗ್ಬಿಡ್ತಾನಲ್ಲ. ಅಲ್ಲ, ಫಸ್ಟ್ ಇದು ಹೋಗಿ ಬರೋಣ ಬನ್ನಿ, ಆಮೇಲೆ ಹೋದ್ರಾಯ್ತು. ಆಮೇಲೆ ಬೋಟ್ ಸಿಕ್ಲಿಲ್ಲ, ವೇಟ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಮೊಬೈಲ್ ಅಂತ 2 ದಿನ ಆಯ್ತು. ಮೊನ್ನೆ ಅದು ಮೋಟ್ರ್ ಬೋಟ್ ನೋಡಿ 200 ಅಂತೆ. ಅರ್ಧ ಗಂಟೆ ಫುಲ್ ಡೀಪ್ ಎಲ್ಲ ಕರ್ಕೊಂಡು ಹೋಗ್ತಾರಂತೆ. ಬೇಡ, ಇದು ಬರೋದು ನಮಗೇನಂದ್ರೆ ಆದ್ಮೇಲೆ ಸರಿ ಐತೆ. ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ಅದಕ್ಕೂ ಹೋಗ್ಬೋದು. ಗಿರಿ ಬಂದ್ಬಿಡು. ಹೀಗೆ ಇಟ್ಕೊಳ್ಬೇಕು. ಹೀಗೆ ನಾವು ಲೆಫ್ಟಿಗೆ ಮಾಡಿದ್ರೆ ಅದು ರೈಟಿಗೆ ತಿರುಗ್ತದೆ, ಇದು ರೈಟಿಗೆ ಮಾಡಿದ್ರೆ ಲೆಫ್ಟಿಗೆ ತಿರುಗ್ತದೆ. ಅಂದ್ರೆ ಲೆಫ್ಟ್ ಆ್ಯಂಡ್ ರೈಟ್ ಮಾಡಿದ್ರೆ ಮುಂದೆ ಹೋಗ್ತದೆ. ಮತ್ತು ಯಾವಾಗ ಸಹ ಈಗ ಸ್ಟೇಟ್ ಇಡಬೇಕು. ಸ್ವಲ್ಪ ಸಹ ಇದನ್ನು ಹೀಗೆ ಮಾಡಬಾರ್ದು. ಹೀಗೆ ಮಾಡಿದರೆ ನೀರು ಕಟ್ಟಾಗ್ತದೆ, ಬೋಟ್ ಮುಂದೆ ಹೋಗುದಿಲ್ಲ. ಮತ್ತು ನೀವು ಇದು ಎಲ್ಲ ಜಾರಿ ಬಿಡಿ, ಇದೆಲ್ಲ ಆಚೆ ಹೋಗ್ಲಿ ಅಂತ ಇಲ್ಲ. ಮುಂದೆಯಿಂದ ಒಂದು ಬೋಟ್ ಬಂತ, ನೀವು ರಿವರ್ಸ್ ಮಾಡಬೇಕು. ರಿವರ್ಸ್ ಮಾಡಿದರೆ ಅಲ್ಲಿ ನಿಲ್ತದೆ ಮತ್ತು ಯಾವ ಕಡೆ ನಮಗೆ ಜಾಗ ಇದೆ ಆ ಕಡೆಗೆ ತಿರುಗುತ್ತದೆ. ರಿವರ್ಸ್ ಉಲ್ಟ ಮಾಡಬೇಕು. ಹಿಂದಿನಿಂದ ಹೀಗೆ ಮಾಡಿ, ಈಗ ಮುಂದೆ ಹೀಗೆ ಮಾಡಿ ಹೀಗೆ ತಳ್ಳಿದ್ರೆ ಮುಂದೆ ಹೋಗ್ತದೆ. ಹೀಗೆ ಮಾಡಿದ್ರೆ ಅಲ್ಲಿ ಬೋಟ್ ನಿಲ್ತದೆ ಮತ್ತು ಹಿಂದೆ ಬರ್ತದೆ. ಆಯ್ತಾ? ನಮಸ್ಕಾರ ಸ್ನೇಹಿತರೆ, ಈಗ ನಾವಿದ್ದೀವಿ ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್ನಲ್ಲಿ. ನಮ್ಮ ಈ ಪೇಜಿನ ಅಡ್ಮಿನ್ ಸಂಗೀತಾ ಮೋಹನ್ ಅವರು ಇವಾಗ ನೋಡಿ, ಹಾಗೆ ಕೂತ್ಕೊಳ್ಬಾರ್ದು, ಹೀಗೆ ಕೂತ್ಕೊಳ್ಬೇಕು. ಮುಂದೆ ಮತ್ತು ನೀವು ಹಿಂದ್ ಕಡೆ ಬಿಡಿ, ಒಬ್ರೇ ಔಟ್ ಬರ್ಲಿ. ಅವರು ಒಬ್ರೇ ಔಟ್ ಬರ್ಲಿ. ಬೇಡ ಬಿಡಿ, ಇಲ್ಲೇ ಐತೆ. ಬಾರಣ, ನೀನ್ ಒಳ್ಳೆ ಎದ್ರುಕೋತ ಎಲ್ಲ ಸುಮ್ಮನೆ ಯಾಕೆ ಹೋಗೋದು. ಒಬ್ರೇ ಬರ್ಬೋದಲ್ಲ? ಬಾ, ಒಂದೈತೆ ಬಾ, ಒಬ್ರೇ ಹೋಗ್ತಾರೆ. ತಾಳಿ ಅವ್ರು ಕೊಡಿ. हाँ इस्ಕೊಂಡೆ ಬಿಡಿ. गो 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 आराम से गो. ಆರಾಮ್ ಸೆ ಗೋ ನಾನು ಮಾಡ್ತೀನಿ ಈಗ.
ತಡಿ ಪುಟ್ಟಿ ಒಂದು ನಿಮಿಷ. ಬ್ರೈಟ್ನೆಸ್ ಜಾಸ್ತಿನಾರು ಮಾಡ್ಬೇಕು ತಾನೆ ಇದ್ರದ್ದು. ಮಾಡಿದ್ದೆ ಮುನಿ, ಮಾಡೇ ನಾವು ವಿಡಿಯೋ ಮಾಡೋದು, ಅದು ಆಟೋಮೆಟಿಕ್ ಕಮ್ಮಿ ಆಗ್ಬೋದು. ಇಲ್ಲಾನು ಬಾ. ಏನಂದ್ರೆ ಸ್ನೇಹಿತರೆ ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ನೀರಂದರೆ ತುಂಬ ಇಷ್ಟ, ಹಾಗೆ ನೀರಂದರೆ ಅಷ್ಟೇ ಭಯ ಕೂಡ ಇದೆ. ಮೋನಿನೇ ಹೇಳ್ತಾಯಿದ್ರು, ನೀನು ಯಾವುದೇ ಕಾರಣಕ್ಕೂ ಕಯಾಕಿಂಗಿಗೆ ಬರೋಕ್ಕೆ ಒಪ್ಕೊಳ್ಳಲ್ಲ ಪುಟ್ಟು ಅಂತ ಅಂದ್ಕೊಂಡಿದ್ದೆ. ಒಂದು ಸತಿನೂ ಬರಲ್ಲ ಅನ್ಲಿಲ್ವಲ್ಲ, ಬಂದೇ ಬಿಟ್ಟಲ್ಲ ಅಂತ ಅವರಿಗೆ ಆಶ್ಚರ್ಯ ಆಗ್ತಾಯಿತ್ತು. ಬಿಕಾಸ್ ರೀಸನ್ ಏನು ಗೊತ್ತಾ, ನಾನು ಕಯಾಕಿಂಗ್ ಮಾಡೋದಕ್ಕೆ ಅಂತ ಈ ಪ್ಲೇಸಿಗೆ ಬಂದ್ವಲ್ಲ, ನಾವು ಬರೋಕ್ಕೆ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ ಇಬ್ಬರು ಮಕ್ಕಳುಗಳು ಅರೌಂಡ್ ಒಂದು 10 to 12, 13 years ಓಲ್ಡ್ ಅಂತ ಅನಿಸುತ್ತೆ, ಅವರಿಬ್ಬರೇ ಹೋದರು ಕಯಾಕಿಂಗಿಗೆ. ಆವಾಗ ನನಗೆ ಧೈರ್ಯ ಬಂತು, ಆರಾಮ್ಸೆ ಮಾಡ್ಬೋದು ಅಂತ ನಾನು ಕಾನ್ಫಿಡೆಂಟಾಗಿ ಬಂದಿದ್ದೀನಿ. ಕಯಾಕಿಂಗ್ ಹೋಗ್ತಾ ಇದ್ದೀವಿ ಫಸ್ಟ್ ಟೈಮ್. ಚೆನ್ನಾಗಿ ಅನಿಸ್ತಾ ಇದೆ, ಬಟ್ ಸ್ವಲ್ಪ ಭಯ ಇದೆ ಅಲ್ವಾ ಮೋನಿ? ಮೋನಿಗೇನು ಭಯ ಇಲ್ಲ, ನಂಗೆ ಸ್ವಲ್ಪ ಭಯ ಇದೆ. ಸೀರಿಯಸ್ಲಿ ಲೈಫಲ್ಲಿ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಕಯಾಕಿಂಗ್ ಇಸ್ ವೆರಿ ವೆರಿ ಸೂಪರ್. ಮೋನಿ ನಿಧಾನಕ್ಕೆ ಹೋಗಿ ಪ್ಲೀಸ್, ನಿಧಾನ. ಹೋಗ್ತಾ ಇದೀನಿ ಪುಟ್ಟು, ನೀರದು ರೋಡಲ್ಲ. ನಾನು ಎಷ್ಟು ನಿಧಾನಕ್ಕೆ ಬಂದೆ, ನೀವು ಫಾಸ್ಟಾಗಿ ಹೋಗ್ತಾ ಇರೋ. ಮೈ ಗಾಡ್, ಅನೂರ್ನೇ ತೋರಿಸ್ತೀನಿ. ಅನೂರ್ ಎಲ್ಲಿದ್ದಾರೆ? How is the Josh, Moni? ಜೋಶ್ ಇಸ್ ಫುಲ್ ಹೈ. ನಾನು ಬೀಳ್ತಾ ಇದ್ದೀನಿ ಪುಟ್ಟು. ಒಂದು ಫೋಟೋ ತೆಗಿ. ಹಾಕ್ಬಿಡು ನೋಡಿ, ಹಿಂಗೆ ರೆಡಿ ನೋಡಿ, ಹಿಂಗೆ ಕೌಶಿ, ಲೆಫ್ಟಿಗೆ ತಗೊಳ್ತೀನಿ. ಅನು ಹೆಂಗಿದೆ ಕಯಾಕಿಂಗ್? ಚೆನ್ನಾಗಿದ್ಯಾ? ಭಯ ಆಗ್ತಾ ಇದೆಯಾ? ಈ ಬಿಸಿಲಲ್ಲಿ ಸ್ನೇಹಿತರೆ ಆ್ಯಕ್ಚುಲಿ 150 per person ಅರ್ಧ ಗಂಟೆ ಟೈಮ್ ಕೊಡ್ತಾರೆ. ನಾವೊಂದು 5 ನಿಮಿಷ ಬೇಗ ಬಂದ್ವಿ, ಬಿಕಾಸ್ ತುಂಬ ಬ್ಯಾಕ್ ಪೇನ್ ಬಂದ್ಬಿಡುತ್ತೆ, ಮತ್ತು ಪೆಡಲ್ ಮಾಡೋದಕ್ಕಾಗಲ್ಲ, ಕೈ ನೋವು ಸಹ ಬರುತ್ತೆ, ಅರ್ಧ ಗಂಟೆ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ವಾಪಸ್ ಬಂದೆ. ಇನ್ನೊಂದು 5 ನಿಮಿಷ ಇತ್ತು. ಗಿರಿ ಹೆದರ್ಕೊಂಡು ಹೋಗಿರ್ಲಿಲ್ವಲ್ಲ, ಇವಾಗ ಗಿರಿನ ಒಂದು ರೌಂಡ್ ಹೋಗ್ಬಾ, ಒಂದು 5 minutes ಅಂದ್ಬಿಟ್ಟು ಕಳಿಸಿದ್ದೀನಿ. ಡೈಲಿ ಎಷ್ಟು ಜನ ಬರ್ತಾರೆ ಸರ್, ಇಲ್ಲಿ? ನಿಮ್ಮ ಹೆಸರು? ಮೇಡಮ್ ನಮಸ್ತೆ, ನನ್ನ ಹೆಸರು ಶೇಖರ್ ಅಂತ ಹೇಳಿ. ಇಲ್ಲಿ ಹೇರೂರು, ಬ್ರಹ್ಮಾವರ ತಾಲೂಕು ಹೇರೂರಲ್ಲಿ, ಹೇರೂರು ಗ್ರಾಮ. ಇದು ಹ್ಯಾಂಗಿಂಗ್ ಬ್ರಿಡ್ಜ್. ವಿಶ್ವನಾಥ್ ಸನಿಲ್ ಅಂತ ಅಂದ್ಬಿಟ್ಟು ಒಬ್ಬರೇ ಕಟ್ಸಿರೋಂತ ಹ್ಯಾಂಗಿಂಗ್ ಬ್ರಿಡ್ಜ್ ಇದು. ಇಲ್ಲಿ ಬೋಟಿಂಗ್ ಮತ್ತೆ ಕಾಯ್ಕಿಂಗ್ ಎಲ್ಲ ಇರುತ್ತೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6:45, 7 ಗಂಟೆ ಅಂದ್ರೆ ಕತ್ಲೆ ಆಗೋ ತನಕ ಇರುತ್ತೆ. ಕಾಯ್ಕಿಂಗ್ ಅಷ್ಟೋ ತನಕ ಇರುತ್ತೆ. ಕಾಯ್ಕಿಂಗ್ ಅಷ್ಟೊಂದು ಬೆಳಿಗ್ಗೆ 6 ಗಂಟೆಗೆ ಓಪನ್ ಮಾಡ್ತೀವಿ. ಫ್ಯಾಮಿಲಿಗೆ ಒಳ್ಳೆ, ಮಕ್ಕಳಿಗೆ ಫ್ಯಾಮಿಲಿಗೆ ಎಲ್ಲ ಒಳ್ಳೆ ಸೇಫ್ ಇದೆ. 6 to 8 feet, ಹೈಯೆಸ್ಟ್ ಅಂದ್ರೆ 8 feet ಇರುತ್ತೆ. ಈಗ ಆ ಕಡೆ ಆನೆಕಟ್ಟ ಹಾಕಿರೋದ್ರಿಂದ ಸ್ವಲ್ಪ ನೀರ್ ಜಾಸ್ತಿ, ಇಲ್ಲಾಂದ್ರೆ 5 feet 4 feet ಈ ರೀತಿಯಲ್ಲಿ ಇರುವಂತದ್ದು. ಈಗ ಆನೆಕಟ್ಟ ಹಾಕಿರೋದ್ರಿಂದ ಸ್ವಲ್ಪ ನೀರು 6 ರಿಂದ 8 feet ಗಂಟ ಹೈಯೆಸ್ಟ್ ಆ ತರ ಇರುತ್ತೆ ಮೇಡಮ್. ಮೋಟರ್ ಬೋಟ್ ಐತಲ್ಲ ಸರ್? ಮೋಟರ್ ಬೋಟ್ ಇದೆ. ಮೋಟರ್ ಬೋಟ್ ಇದೆ, ಅದರಲ್ಲಿ ಫ್ಯಾಮಿಲಿ ಹೋಗುತ್ತೆ. 8 ಜನ ಹೋಗ್ಬೋದು ಒಂದೇ ಸಲ. ಅರ್ಧ ಗಂಟೆ? ಹೌದು, ಅರ್ಧ ಗಂಟೆ. ಅದನ್ನು ತುಂಬಾ ಲಾಂಗ್ ಕರ್ಕೊಂಡು ಹೋಗ್ತೀರಾ? ಲಾಂಗ್ ಕರ್ಕೊಂಡು ಹೋಗ್ತೀವಿ. ಅರ್ಧ ಗಂಟೆಯಲ್ಲಿ ಒಂದು ಕಾಯ್ಕಿಂಗ್ ಆಗ್ಲಿ ಅಥವಾ ಬೋಟಿಂಗ್ ಅಲ್ಲಾಗ್ಲಿ ಒಂದು 10 ನಿಮಿಷ 15 ನಿಮಿಷ ಹೆಚ್ಚು ಕಮ್ಮಿ ಆದ್ರೂ ಏನು ಕೇಳಕ್ ಹೋಗಲ್ಲ. ರನ್ನಿಂಗ್ ಅಲ್ಲಿ ಇರ್ತೇವೆ ನಾವು. ನಿಮ್ದು ಯೂಟ್ಯೂಬ್ ಚಾನಲ್ ಇದೆಯಾ? ನಮ್ದು ಗೂಗಲ್ ಅಲ್ಲಿ ಜನಿಷಾ ಬೋಟಿಂಗ್ ಅಂತ ಗೂಗಲ್ ಅಲ್ಲಿ ಜನಿಷಾ ಬೋಟಿಂಗ್. ಜನಿಷಾ ಬೋಟಿಂಗ್. ಉಡುಪಿಗೆ ಬಂದವರು ಉಡುಪಿಗೆ ಬಂದ್ರೆ ಉಡುಪಿಯಿಂದ 12 ಕಿಲೋಮೀಟರ್ ಇಲ್ಲಿಗೆ. ಕರೆಕ್ಟ್ 12 ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಬಂದು. ಇದೊಂದು ಬೆಸ್ಟ್ ಕಯಾಕಿಂಗ್ ಎಕ್ಸ್ಪೀರಿಯನ್ಸ್, ಯಾರು ಮಿಸ್ ಮಾಡ್ಕೋಬೇಡಿ. ಉಡುಪಿಗೆ ಬಂದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬಾ ಚೆನ್ನಾಗಿತ್ತು. ಹೆದರ್ಕೊಂಡು ಕೂತಿದ್ದಿದ್ರೆ ಇಂಥ ಒಂದು ಬ್ಯೂಟಿಫುಲ್ ಮೂಮೆಂಟ್ನ ಮಿಸ್ ಮಾಡ್ಕೊಂಡು ಬಿಡ್ತಿದ್ದೆ. ನಿಮಗೂ ಎಲ್ಲಾದರೂ ಈ ಥರ ಕಯಾಕಿಂಗ್ ಮಾಡೋ ಅಂಥ ಅವಕಾಶ ಸಿಕ್ಕಿದ್ರೆ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ತುಂಬಾ ಎಂಜಾಯ್ ಮಾಡ್ತೀರಾ. ಟ್ರೈ ಮಾಡಿ.
ನೆಕ್ಸ್ಟ್ ಸ್ನೇಹಿತರೆ ನಿಮ್ಮನ್ನೆಲ್ಲರನ್ನೂ ಒಂದು ಬ್ಯೂಟಿಫುಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ ಅಂತ ಹೇಳ್ತೀನಿ, ಬನ್ನಿ. ಸ್ನೇಹಿತರೆ ನೋಡಿ, ಇದು ಸಮುದ್ರ. ಈ ಕಡೆ ಇಲ್ಲಿ ಹರಿತಾ ಇರೋದು ನದಿ. ಇದೆಲ್ಲ ನದಿ. ಸಮುದ್ರ ಮತ್ತು ನದಿ ಒಂದು ಪಾಯಿಂಟಲ್ಲಿ ಮೀಟ್ ಆಗುತ್ತೆ. ಆ ಪಾಯಿಂಟ್ ಯಾವುದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಬೋಟಿಂಗಲ್ಲಿ ಹೋದರೆ ಅವರೇ ತೋರಿಸ್ತಾರೆ. ಬಟ್ ನಾವಿವಾಗ ಕಯಾಕಿಂಗ್ ಎಲ್ಲ ಹೋಗಿ ಬಂದ್ವಲ್ಲ, ಸುಮ್ಮನೆ ಮತ್ತೇನು ಬೋಟಿಂಗ್ 300 ರೂಪೀಸ್ ಪರ್ ಹೆಡ್ ಅಂತ ಅಂದ್ರೆ ಬೇಡ ಅಂತ ಅಂದ್ಕೊಂಡಿದ್ದೀವಿ. ಯಾವ ನದಿ ಗಿರಿ? ಎರಡು ನದಿ ಸಮುದ್ರಕ್ಕೆ ಸೇರುತ್ತಾ? ಓ, ಎರಡು ನದಿ ಸಮುದ್ರಕ್ಕೆ ಸೇರೋ ಅಂತ ಒಂದು ಡೆಲ್ಟಾ ಪಾಯಿಂಟ್. ಇಲ್ಲಿ ಮಧ್ಯದಲ್ಲೇ ಇದು ಗೊತ್ತಾಗ್ತಾ ಇದೆ ನೋಡು. ನೋಡಿ ಈ ನೀರು ವ್ಯತ್ಯಾಸ ನೋಡಿ ಯಾಕೆ ಗೊತ್ತಾಯ್ತದೆ. ಇಲ್ಲಿ ನೋಡಿ ಈ ನೀರು ಹೆಂಗಿದೆ. ಹೌದು, ಈ ಕಡೆದು ಅಲೆಗಳು ಗೊತ್ತಾಗ್ತಾ ಇದೆ. ಇಲ್ಲಿ ನೋಡಿ ಕಾಮಾಗೈತೆ. ಇದು ಮಾಮೂಲಿ ಹೊಳೆ ತರ ಹರಿತಾ ಇದೆ. ಕಟ್ಟೆ ತರ ಹೋಗಿ ಒಂಚೂರು ಮುಟ್ಟಿದ್ರೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಇಲ್ಲಿ ಆಳ ಇರುತ್ತೆ ಪುಟು. ಗಿರಿ, ಇನ್ನೊಂದು ಯಾವ್ದು ನದಿ? ಸ್ನೇಹಿತರೆ ನೋಡಿ, ನೀವು ಇವಾಗ ನೋಡ್ತಾ ಇದ್ದೀರಲ್ಲ ಜಾಗ, ಈ ಜಾಗ ಇದೆಲ್ಲ ಏನು ಪಾರ್ಟ್ ಕಾಣ್ತಾ ಇದೆ ಇದೆಲ್ಲ ನದಿ. ಇದು ಒಂದು ಸೀತಾ ನದಿ, ಇನ್ನೊಂದು ಸುವರ್ಣ ಅಂತ ಹೇಳಿ ನದಿ. ಈ ಎರಡು ನದಿಗಳು ಬಂದು ಈ ಜಾಗದಲ್ಲಿ ಸಮುದ್ರವನ್ನು ಕೂಡುತ್ತೆ. ಇದಿರೋದು ನಮ್ಮ ಉಡುಪಿ ಜಿಲ್ಲೆಯ ಬಂಗರೆ ಡೆಲ್ಟಾ ಪಾಯಿಂಟ್ ಅಂತ ಇದೆ. ಅಲ್ಲಿ ಒಂದು ಸುಂದರವಾದ ಒಂದು ಪ್ರದೇಶ ನಿರ್ಮಾಣ ಆಗಿದೆ ಸ್ನೇಹಿತರೆ. ನೀವು ಉಡುಪಿ ಕಡೆಗೆ ಬಂದರೆ ಯಾವುದೇ ಕಾರಣಕ್ಕೂ ಈ ಪ್ಲೇಸ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಸಂಜೆ 4:30-5 ಗಂಟೆ ಮೇಲೆ ಬರೋಕ್ಕೆ ಟ್ರೈ ಮಾಡಿ. ಇಲ್ಲಾಂದರೆ ಬೆಳಗ್ಗೆ ಒಂದು 8:30-9 ಗಂಟೆ ಒಳಗಡೆ ಬನ್ನಿ. ತುಂಬ ಹಾಯಾಗಿರುತ್ತೆ ಪ್ರದೇಶ ಇದು. ನೋಡಿ, ಅಲ್ಲಿ ನಿಮಗೆ ಪೋರ್ಟ್ ಕಾಣಿಸ್ತಾ ಇದೆ. ಪೋರ್ಟ್ ಅಂತ ಹೇಳಿದರೆ ಅದೊಂದು ಫಿಶಿಂಗ್ ಯೂನಿಟ್, ಅದು ಫಿಶಿಂಗ್ ಯಾರ್ಡ್. ಅದು ಇಲ್ಲಿ ಅದಾನಿ ಅವ್ರದ್ದೊಂದು ಹಡಗು ಕಾಣಿಸ್ತಾ ಇದೆ ನಿಮಗೆ. ಇದೆಲ್ಲ ಫಿಶಿಂಗ್ ಬೋಟ್ಸ್ ಇದು. ಸೊ ಇಲ್ಲಿ ಏನಿದೆಯಲ್ಲ, ಈ ಲೊಕೇಶನ್ ಏನಿದೆ, ಈ ನದಿ ಮತ್ತು ಸಮುದ್ರಕ್ಕೆ ಸೇರೋ ಲೊಕೇಶನ್ ಇದೆಯಲ್ಲ, ಯೂಶ್ವಲಿ ಇದು ಸ್ವಲ್ಪ ಆಳ ಇರುತ್ತೆ. ಹಾಗಾಗಿ ಇಲ್ಲಿ ಸಮುದ್ರದಲ್ಲಿ ಆಟ ಆಡೋದು ಅಥವಾ ಒಳಗಡೆ ಇಳಿಯೋದು ತುಂಬ ಡೇಂಜರಸ್ ಇರುತ್ತೆ. ಸೊ ನೀವು ಆಟ ಆಡಲೇಬೇಕು ಅಂತ ಹೇಳಿದರೆ ನೋಡಿ, ಆ ಕಡೆ ಆಚೆ ಕಡೆ ಸಮುದ್ರ ಇದೆಯಲ್ಲ, ಅಲ್ಲೆಲ್ಲ ಆಡ್ಬೋದು. ಈ ಕಡೆ ಮತ್ತೆ ನೋಡಿ, ಇಲ್ಲೂ ಸಮುದ್ರ ಇದೆ, ಇಲ್ಲಿ ಆಡ್ಬೋದು. ಸ್ನೇಹಿತರೆ, ಈ ಪಾಯಿಂಟ್ ಹೊಳೆ ಇದೆಯಲ್ಲ ತುಂಬ ಆಳ ಇದೆ. ಹತ್ರ ಅಂತ ಹೋದ್ರೂ ಹತ್ರದಲ್ಲೇ ತುಂಬ ಆಳ ಇದೆ. ಅದೇ ಸಮುದ್ರ ಅಂತ ಹೋದರೆ ಆ ಕಡೆ ಸಮುದ್ರ ಇದೆ ಅಲ್ವಾ, ಅಲ್ಲೊಂದು ಸ್ವಲ್ಪ ಮುಂದೆ ಹೋಗಿ ಆಟ ಆಡ್ಬೋದು. ಸ್ನೇಹಿತರೆ, ಟೈಮ್ ಇವಾಗ 3:30 ಆಗಿದೆ. ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ಗೊತ್ತಿಲ್ಲ. ರೂಮಿಗೆ ಹೋಗ್ತೀವಿ ಅಂತ ಅನಿಸುತ್ತೆ. ಮೇ ಬಿ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಸಂಜೆ ಸ್ನೇಹಿತರೆ ಕೋಲ ನೋಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೆನ್ನೆ ಪಂಜುರುಳಿ ಕೊರಗಜ್ಜೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ ಹೇಳಿದ್ರು ಇವತ್ತು ನಾಳೆ 2 ದಿನ ಕೋಲ ನಡೆಯುತ್ತೆ. ಭಾನುವಾರ ಸಂಜೆ 4 ಗಂಟೆಗೆ ಕೊರಗಜ್ಜೆ ಅವ್ರದ್ದು ಕೋಲ ನಡೆಯುತ್ತೆ. ಇವತ್ತು ಬೇರೆ ಕೋಲಗಳಿರುತ್ತೆ, ಬನ್ನಿ ಅಟೆಂಡ್ ಮಾಡಿ, ಚೆನ್ನಾಗಿರುತ್ತೆ ಅಂತ ಅಂದರು. ಸೊ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಕೋಲ ನೋಡ್ತೀವಿ ಅಂತ. ಚಾನ್ಸ್ ಸಿಕ್ಕಿದೆ, ಒಂದು ಸತಿ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗಿ ಬರಬೇಕು. ಸಂಜೆ ಅಲ್ಲಿಗೆ ಹೋಗಬೇಕು. ಅಷ್ಟರೊಳಗೆ ನಾವು ಬೀಚಲ್ಲಿ ಸಹ ಆಟ ಆಡಿಲ್ಲ ನೆನ್ನೆಯಿಂದ. ಬೀಚಲ್ಲಿ ಆಟ ಆಡಿ ಆಮೇಲೆ ಫ್ರೆಶಪ್ ಆಗಿ ಕೋಲಾಗೆ ಹೋಗಿ ಅಲ್ಲೇ ಪ್ರಸಾದ ಎಲ್ಲ ಇರುತ್ತಂತೆ, ಊಟ ಎಲ್ಲ ಇರುತ್ತಂತೆ ಕೊರಗಜ್ಜೆ ಟೆಂಪಲಲ್ಲಿ. ಸೊ ಇವಾಗ ಮನೆ ಅಂತೀನಿ, ರೂಮಿಗೆ ಹೋಗಿ ರೆಸ್ಟ್ ಮಾಡಿ ಬೀಚಲ್ಲಿ ಆಟ ಆಡಿ ಆಮೇಲೆ ಕೊರಗಜ್ಜೆ ದೇವಸ್ಥಾನಕ್ಕೆ ಹೋಗಿ 10 ಗಂಟೆಗೆ ಕೋಲ ಇರೋದು, ನೈಟ್ 10 ಗಂಟೆಗೆ. ಸೊ ನಿಧಾನಕ್ಕೆ ಹೋದರೂ ಆಗುತ್ತೆ. ಇವತ್ತಿನ ಪ್ಲ್ಯಾನ್ ಅಷ್ಟಿದೆ ಸ್ನೇಹಿತರೆ. ಮತ್ತೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗಬೇಕು. ಸದ್ಯಕ್ಕೆ ಇವಾಗ ಇಲ್ಲಿ ಫೋಟೋಶೂಟ್ ನಡೀತಾ ಇದೆ. ನನಗೆ ಸುಸ್ತಾಯಿತು, ಸೈಡಿಗೆ ಬಂದು ನಿಂತಿದ್ದೀನಿ. ಇನ್ನೇನಿರಿಂದ ಇನ್ನೊಂದು 5 ನಿಮಿಷ ಇದ್ದು ಹೊರಡ್ತೀವಿ. ನೋಡೋಣ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಏನೇನೆಲ್ಲ ಆಗುತ್ತೆ ಅಂತ ಶೇರ್ ಮಾಡ್ತೀನಿ. ವಿಡಿಯೋ ನೋಡ್ತಾ ಇರಿ. ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫೋಟೋಶೂಟ್ ನೋಡಿ ಸ್ನೇಹಿತರೆ, ಫೋಟೋಶೂಟ್ ನಡೀತಾ ಇದೆ.
ಬೇಕೇನಪ್ಪ, ನಾನು ಈಗ ಕವರ್ ಮಾಡಿದ್ದೀನಿ, ನೀನು ಹಿಡಿದ್ಬಿಟ್ಟ. ಹೋಗ ಮರೆ ಹುಟ್ಟಿ ಸ್ವಲ್ಪ ಹಿಂದಕ್ಕೆ ಹೋಗು. ಬರುತ್ತೆ ನೀನು ಇದಕ್ಕೂ ಹೋಗ್ತಾ ಇದೀನಲ್ಲ. ಫ್ರೆಂಡ್ಸ್, ಇವಾಗ ಬೀಚಿಂದ ರೂಮಿಗೆ ಬಂದಿದ್ದೀವಿ. ನಾವು ಉಳ್ಕೊಂಡಿರೋಂಥ ಸಾಗರ್ ಹೋಮ್ ಸ್ಟೇ. ನಾವು ಉಳ್ಕೊಂಡಿರೋದು ಸಾಗರ್ ಹೋಮ್ ಸ್ಟೇಲಿ ಸ್ನೇಹಿತರೆ. ಬೀಚ್ ಪಕ್ಕದಲ್ಲೇ ಈ ಹೋಮ್ ಸ್ಟೇ ಇರೋದು. ನಾವು ಉಳ್ಕೊಂಡಿರೋಂಥ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಚಿಕ್ಕದಾಗಿ ಒಂದು ರೂಮ್ ಟೂರ್ ಮಾಡಿಬಿಡ್ತೀನಿ. ಹಂಗೆ ಇಲ್ಲೊಂದು UPS ಎಲ್ಲ ಇಟ್ಟಿದ್ದಾರೆ. ಒಳಗೆ ಬರ್ಬೋದಾ? ಇಲ್ಲೊಂದು ಡಬಲ್ ಬೆಡ್ ಇದೆ, ಡಬಲ್ ಕಾಟ್. ಕೌಶಿ, ಗಿರಿ, ಮುನಿ ಎಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. ಇಲ್ಲಿ ಒಂದು ವಾರ್ಡ್ರೋಬ್ ಎಲ್ಲ ಕೊಟ್ಟಿದ್ದಾರೆ. 5 ಕಾಲಿಗೆ 5:15ರಿಂದ 6:30. 8 ಹೇಳಿದ್ರೆ 20 ನಿಮಿಷ ಆಮೇಲೆ ಬಿಟ್ಬಿಡೋಣ. ಎಷ್ಟೊತ್ತು ಬೇಕು? 6 ಗಂಟೆ. ಮಿರರ್ ಇದೆ. ಅನು ಬರ್ಲಾ? ಇಲ್ಲಿ ಮತ್ತೆ ಹಿಂಗೆ ಹೋದ್ರೆ ಇಲ್ಲಿ ಇನ್ನೊಂದು ಡಬಲ್ ಕಾಟ್ ಇದೆ. ಇಲ್ಲಿ ಕೂಲರ್ ಇದೆ. ಹಿಂಗೆ ಬಂದರೆ ಇಲ್ಲಿ ಕಿಚನ್, ಅಡುಗೆ ಮಾಡ್ಕೋಬೋದು ನಾವೇನಾದ್ರು ತಂದಿದ್ದೆ, ಪಾತ್ರೆ ಗೀತ್ರೆ. ಮತ್ತು ಇದೊಂದು ವಾಶ್ರೂಮ್. ಸ್ನೇಹಿತರೆ, ಸಾಗರ್ ಹೋಮ್ ಸ್ಟೇದು ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಕಾಪುಲಿ ಸ್ಟೇ ಸರ್ಚ್ ಮಾಡ್ತಾ ಇರೋರು, ಬಡ್ಜೆಟ್ ಫ್ರೆಂಡ್ಲಿ ಸ್ಟೇ ಸರ್ಚ್ ಮಾಡ್ತಾ ಇರೋರು ಧಾರಾಳವಾಗಿ ಸಾಗರ್ ಹೋಮ್ ಸ್ಟೇ ಸೆಲೆಕ್ಟ್ ಮಾಡ್ಕೋಬಹುದು. ಕೋಲಾಗ್ ಹೋಗ್ತಾ ಇದೀವಿ. ತುಂಬಾ ದಿನದ ಕನ್ಸು ಅಂತ ಏನಲ್ಲ, 10 ಕಿಲೋಮೀಟರ್ ಇದೆ ಬಾವಾಜಿ. ಅನ್ಕೊಂಡೇ ಇರ್ಲಿಲ್ಲ ಲೈಫಲ್ಲಿ ಒಂದ್ಸತಿನಾರು ಕೋಲಾ ನೋಡ್ತೀವಿ ಅಂತ ಅಲ್ವಾ? ಕಾಂತಾರ ಮೂವಿ ನೋಡಿದಾಗ ಕೋಲಾ ನೋಡ್ಬೇಕು ಅಂತ ಆಸೆ ಆಗಿದ್ ನಿಜ. ಬಟ್ ನಾವ್ ಇಲ್ಲಿಗೆ ಬಂದಾಗ ಕೋಲಾ ನೋಡ್ತೀವಿ ಅನ್ನೋ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಕಾಂತಾರ ಮೂವಿ ಕೋಲಾ ಅಲ್ಲ, ಮತ್ತೆ ಇನ್ನೇನು? ಪಂಜುರ್ಲಿ ಕೋಲಾ, ಕಾಂತಾರ ಮೂವಿ ಕೋಲಾ. ಇದು ಕೊರಗಜ್ಜ. ಇದು ದೈವದ ಕೋಲಾ. ನಾಳೆ ಇರೋದು ಕೊರಗಜ್ಜ. ನಾಳೆ 4 ಗಂಟೆ ಅಂದ್ರೆ ಭಾನುವಾರ 4 ಗಂಟೆಗೆ ಕೋಲಾ ಕೊರಗಜ್ಜ ತುಂಬಾ ಸಂಜೆ. ಬೇರೆ ಬೇರೆ ರೀತಿಯಲ್ಲಿ ನಡೆಯುತ್ತೆ. ತುಂಬಾ ಕಡೆ ತುಂಬಾ ತರ ನಡೆಯುತ್ತೆ. ಪಂಜುರ್ಲಿ ಕೋಲಾ ಅಂತ ಹೇಳಿದ್ರೆ ಕಾಂತಾರದಲ್ಲಿ ಮಾಡಿದಾರಲ್ಲ ಅದು. ಇವತ್ ನಾವ್ ದೈವದ ಕೋಲ ಅದನ್ನಾದ್ರೂ ನೋಡ್ತೀವಲ್ಲ, ಅದೇ ಖುಷಿ ಅಲ್ವಾ? ಯಾಕಂದ್ರೆ ಎಷ್ಟೋ ಸತಿ ನೋಡ್ಬೇಕು ಅನ್ಕೊಂಡ್ರು ಆ ಭಾಗ್ಯ ಸಿಕ್ಕಿರಲ್ಲ. ಈ ಸತಿ ನಾವು ಎಕ್ಸ್ಪೆಕ್ಟ್ ಅನ್ಕೊಳ್ದೇನೆ ಸಿಕ್ಕಿರೋ ಭಾಗ್ಯ ಉಪಯೋಗಿಸ್ಕೊಳ್ಳೋಣ ಅನ್ಕೊಂಡು ಹೋಗ್ತಾ ಇದೀವಿ. ನೋಡೋಣ, ಅಲ್ಲಿ ಹೋದ್ಮೇಲೆ ಆದಷ್ಟು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಹೋಗೋಣ. Take left on 100 meters. ಪಂಡಂಗರ ಆನ್ ಆಗಿದೆ. ಸುಮ್ಮನೆ ಆಮೇಲೆ ಮತ್ತೆ ಸ್ನೇಹಿತರೆ, ನಾವು ಇವಾಗ ಹೋಗ್ತಾ ಇರೋದಂತ ಜಾಗ ಕಟ್ಪಾಡಿ ಅಂತ. ಇಲ್ಲ ಇದನ್ನೇ ಮ್ಯೂಟ್ ಮಾಡಲ್ಲ. ಖುಷಿ ಮಾತಾಡಿ. ನಾವು ಹೋಗ್ತಾ ಇರೋ ಜಾಗ ಬಂದು ಮಾತಾಡಿ ಸ್ವಲ್ಪ. ಕಟ್ಪಾಡಿ ಅಂತ ಹೇಳಿ ನಾವು ಹೋಗ್ತಾ ಇರೋ ಜಾಗ. ಅಲ್ಲಿ ಇವಾಗ ಆಕ್ಚುಲಿ ಕಾಪು ಬೀಚಿಂದ ಎಷ್ಟು ದೂರ ಇದೆ? 10 ಕಿಲೋಮೀಟರ್ಸ್ ಇದೆ. ಇದು ಆಕ್ಚುಲಿ ಇವತ್ತು ಮತ್ತೆ ನಾಳೆ ಇಲ್ಲಿ ಒಂದು ದೈವಾರಾಧನೆ ಇದೆ. ನಾಳೆ ಬೆಳಿಗ್ಗೆ ಕೊರಗಜ್ಜಂದಿದೆ. ಇವಾಗಲೂ ಕೂಡ ಒಂದು ದೈವಾರಾಧನೆ ಇದೆ. 8:30 ಸ್ಟಾರ್ಟ್ ಆಗುತ್ತೆ ಅಂತ ಹೇಳವ್ರೆ. 10 ಗಂಟೆಗೆ ಖುಷಿ. 10 ಗಂಟೆಗೆ ಇವಾಗ ಪ್ರೊಸೆಷನ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ನಾವು ಅಲ್ಲಿಗೆ ಹೋಗ್ತಾ ಇದೀವಿ. ಅನ್ನ ಪ್ರಸಾದ ಇದೆ. ನಿಮಗೂ ಕೂಡ ಸಾಧ್ಯವಾದ್ರೆ ತೋರಿಸ್ತೀವಿ.
ಸ್ನೇಹಿತರೆ, ಶ್ರೀ ಕ್ಷೇತ್ರ ಪೇಟೆಬೆಟ್ಟು ಕಟ್ಪಾಡಿ ನೇಮೋತ್ಸವಕ್ಕೆ ಇವತ್ತು ನಾವು ಬಂದಿರೋದು. ಪ್ರತಿ ವರ್ಷ ಜನವರಿಯ ಮೊದಲನೇ ಶನಿವಾರ ಭಾನುವಾರ ಇಲ್ಲಿ ನೇಮೋತ್ಸವ ಕಾರ್ಯಕ್ರಮ ಆಗುತ್ತೆ ಸ್ನೇಹಿತರೆ. ಅಂದರೆ ಕೋಲ ನಡೆಯುತ್ತೆ. ಒಂದು ದಿನ ನೈಟ್ ಕೋಲ ನಡೆಯುತ್ತೆ ಮತ್ತು ಮಾರನೇ ದಿನ ಕೊರಗಜ್ಜ ಅವ್ರದ್ದು ಹಗಲು ಕೋಲ ನಡೆಯುತ್ತೆ ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಲೈಫಲ್ಲಿ ನಾವು ಒಂದು ಸತಿ ಲೈವ್ ಆಗೇ ಕೋಲ ನೋಡ್ತೀವಿ ಅಂತ. ಅದರಲ್ಲೂ ಕಾಂತಾರ ಮೂವಿ ನೋಡಿದ್ಮೇಲಂತೂ ಕೋಲ ಮತ್ತು ತುಳುನಾಡಿನ ಆಚರಣೆಗಳಾಗಿರ್ಬೋದು, ದೈವದ ಬಗ್ಗೆ ಆಗಿರ್ಬೋದು, ತುಂಬಾ ವಿಷಯಗಳು ತಿಳ್ಕೊಂಡಂಗೆ ಆಗಿದೆ ಕಾಂತಾರ ಮೂವಿಯಿಂದ. ಸೊ ಮೂವಿ ನೋಡಿದ್ಮೇಲೆ ಆಸೆ ಅಂತೂ ಇತ್ತು, ಒಂದು ಸತಿ ನೋಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಹೇಗಿರುತ್ತೆ ಕೋಲ ಅಂತ. ಸೊ ಅದು ನಮ್ಗೆ ಇಷ್ಟು ಬೇಗ ಈಡೇರುತ್ತೆ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ನಾವು ಫ್ರೈಡೇ ಸಂಜೆ ದೇವಸ್ಥಾನಕ್ಕೆ ಬಂದು ಹೋಗಿದ್ವಿ. ಆವಾಗ ನಮ್ಗೆ ಹೇಳಿದ್ರು ಶನಿವಾರ ಭಾನುವಾರ ಕೋಲ ನಡೆಯುತ್ತೆ, ಬನ್ನಿ ನೇಮೋತ್ಸವ ಇದೆ ಅಂತ. ಹಾಗಾಗಿ ನಾವು ಮತ್ತೆ ಶನಿವಾರ ನೈಟು ಸಹ ಬಂದಿದ್ದೀವಿ ಇಲ್ಲಿಗೆ. ಸ್ನೇಹಿತರೆ, ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ಕೊರಗಜ್ಜನ ಸನ್ನಿಧಿ. ಕೊರಗಜ್ಜನಿಗೆ ತುಂಬ ಇಷ್ಟವಾಗಿರೋಂಥ ಸೇಂದಿ, ಡ್ರಿಂಕ್ಸು, ಬೀಡ, ಎಲೆ ಅಡಿಕೆ, ಚಕ್ಲಿ ಇದನ್ನೆಲ್ಲ ಕೊರಗಜ್ಜನಿಗಿಟ್ಟು ಬೇಡ್ಕೊತಾರೆ. ಹರಕೆ ಥರ ಹರಕೆ ಮಾಡಿಕೊಂಡು ಅದು ಈಡೇರಿದ್ಮೇಲೆ ಅದನ್ನೆಲ್ಲ ಕೊಟ್ಟು ಹರಕೆ ತೀರಿಸ್ತಾರೆ ಸ್ನೇಹಿತರೆ. ತುಂಬಾ ಪವರ್ಫುಲ್ ದೇವ್ರಂತಲೇ ಹೇಳ್ಬೋದು ಕೊರಗಜ್ಜ. ಮತ್ತು ಬೊಬ್ಬುಸ್ವಾಮಿ ಅಂತ ಸಹ ಮೂಲ ದೇವರಿದೆ, ಬಟ್ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಡಲಿಲ್ಲ. ಅಲ್ಲೂ ಸಹ ಬೊಬ್ಬುಸ್ವಾಮಿ ದರ್ಶನ ಮಾಡಿಕೊಂಡು ಇವಾಗ ನಾವು ಇಲ್ಲಿಗೆ ಬಂದಿದ್ದೀವಿ. ಇಲ್ಲೇ ಕೋಲ ನಡೆಯೋ ಅಂಥ ಪ್ಲೇಸ್ ಸ್ನೇಹಿತರೆ. ಹಾಗೆ ಇಲ್ಲೇ ಪ್ರಸಾದ ಸಹ ಇತ್ತು, ಅಂದರೆ ಊಟ ಸಹ ಇತ್ತು. ಫಸ್ಟ್ ನಾವು ಇದನ್ನೆಲ್ಲ ನೋಡಿಕೊಂಡು ಆಮೇಲೆ ಊಟಕ್ಕೆ ಹೋಗೋಣ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಬನ್ನಿ ಹೇಗೆಲ್ಲ ನಡೆಯುತ್ತೆ ಅಂತ ನಿಮಗೂ ಸಹ ತೋರಿಸ್ತೀವಿ. ಕಾಂತಾರ ಮೂವಿ ನೋಡಿ ರಿಯಲ್ ಆಗಿ ಕೋಲ ನೋಡೋದಕ್ಕೆ ಹೋದರೆ ಸ್ನೇಹಿತರೆ, ಅಂದರೆ ನಾವು ಬೇರೆ ಪ್ರದೇಶದಿಂದ ಹೋಗಿರ್ತೀವಲ್ವ, ನಮಗೆ ಮೂವಿ ಎಫೆಕ್ಟ್ ಹೆಂಗೆ ಅನಿಸುತ್ತೆ ಅಂದರೆ ನಿಜವಾಗ್ಲೂ ಮೈ ಜುಮ್ ಅಂತ ಅನ್ನಿಸ್ಬಿಡ್ತು. ರಿಷಬ್ ಸರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಕೆಲವೊಂದೊಂದು ಮೂಮೆಂಟ್ಸ್ ಅಂತೂ ಸೇಮ್ ನನಗೆ ರಿಷಬ್ ಸರ್ರೇ ನೆನಪಾಗ್ತಾಯಿದ್ರು. ಅಷ್ಟು ಚೆನ್ನಾಗೇ ರಿಷಬ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಂಗೆ ಲೈವ್ ಆಗಿ ಕೋಲ ನೋಡಿದಾಗ ನಿಜವಾಗ್ಲೂ ಅವ್ರ ಮೇಲೆ ಅಷ್ಟು ಗೌರವ ಇನ್ನಷ್ಟು ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಚೂರು ಡಿಫ್ರೆನ್ಸ್ ಇರಲಿಲ್ಲ. ಇವ್ರು ಹೇಗೆ ನ್ಯಾಚುರಲಾಗೆ ಇವಾಗ ಮಾಡ್ತಾ ಇರೋದು ಕೋಲ ರಿಯಲ್ ಕೋಲ. ಬಟ್ ರಿಷಬ್ ಸರು ಕಾಂತಾರದಲ್ಲಿ ಅದನ್ನು ಒಂದು ಆ್ಯಕ್ಟಿಂಗ್ ಆಗಿ ಮಾಡಿರೋದು. ಬಟ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಏನೂ ಡಿಫ್ರೆನ್ಸ್ ಅಂತ ಅನ್ನಿಸ್ತಾ ಇರಲಿಲ್ಲ ನನಗೆ. ಇಷ್ಟು ಹತ್ತಿರದಿಂದ ನಾನು ಕೋಲ ನೋಡ್ತೀನಿ ಅಂತ ಎಕ್ಸ್ಪೆಕ್ಟ್ ಸಹ ಮಾಡಿರಲಿಲ್ಲ. ನಿಜವಾಗ್ಲೂ ನನ್ನ ಲೈಫಲ್ಲಿ ಒಂದು ಬೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಸ್ನೇಹಿತರೆ, ಕೆಲವೊಂದೊಂದು ಮೂಮೆಂಟ್ಸ್ನ ನಮಗೆ ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಲೈವ್ ಆಗಿ ಕೋಲ ನೋಡಿದ ಎಕ್ಸ್ಪೀರಿಯನ್ಸ್ನ ನಿಜವಾಗ್ಲೂ ನನಗೆ ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಖುಷಿಯಾಗಿದೆ ಸ್ನೇಹಿತರೆ. ಕೊನೆಯದಾಗಿ ಒಂದು ಹೇಳಬೇಕು ಅಂದರೆ, ಸ್ವಾಮಿ ಕೊರಗಜ್ಜ ಮತ್ತು ಬೊಬ್ಬುಸ್ವಾಮಿ ಈ ವಿಡಿಯೋ ನೋಡ್ತಾರ ನಿಮ್ಮೆಲ್ಲರಿಗೂ, ಹಾಗೆ ವಿಡಿಯೋ ಮಾಡಿರೋ ನನಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸ್ತೀನಿ.
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಡೇ ಉಡುಪಿಯಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ. ಇನ್ಫ್ಯಾಕ್ಟ್ ನೆಕ್ಸ್ಟ್ ವಿಡಿಯೋನೇ ನಮ್ಮ ಉಡುಪಿ ಟ್ರಿಪ್ಪಿನ ಕೊನೆ ವಿಡಿಯೋ ಆಗಿರುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್.